ಅಶೋಕ ಎಂಬ ಊರಿನಲ್ಲಿ ಸೋಮನೆಂಬ ಉಡಾಳ ಹುಡುಗನಿದ್ದ. ಅವನು ಯಾರ ಮನೆಗೂ ಹೋದರೂ ಅವರು ಕೊಡದಲ್ಲಿ ತುಂಬಿಟ್ಟಿದ್ದ ನೀರನ್ನು ಖಾಲಿ ಮಾಡುತ್ತಿದ್ದ. ಅವನ ತಂದೆ ತಾಯಿ ಆತನಿಗೆ ಎಷ್ಟು ಬುದ್ಧಿ ಹೇಳಿದರೂ ಅವನು ಕಿವಿ ಮೇಲೆ ಹಾಕಿಕೊಳ್ಳುತ್ತಿರಲಿಲ್ಲ. ಊರಿನ ಪಂಚಾಯತ್ನವರು ಟ್ಯಾಂಕಲ್ಲಿ ನೀರು ತುಂಬಿಟ್ಟರೂ ಆತ ಟ್ಯಾಪ್ ತಿರುಗಿಸಿ ನೀರು ಖಾಲಿ ಮಾಡುತ್ತಿದ್ದ. ಊರಿನ ಜನರೆಲ್ಲರೂ ಸೋಮನ ಉಡಾಳ ಬುದ್ಧಿಗೆ ಬಸವಳಿದು ಹೋಗಿದ್ದರು. ಒಮ್ಮೆ ಅಶೋಕೆಯಲ್ಲಿ ತೀವ್ರ ಬರಗಾಲ ಬಂತು. ಕೆರೆ ಬಾವಿಗಳೆಲ್ಲ ಬತ್ತಿ ಹೋದವು. ಗಿಡ ಮರಗಳೆಲ್ಲ ನೀರಿಲ್ಲದೆ ಸೊರಗಿ ಹೋದವು. ಸೋಮನ ಮನೆಯಲ್ಲಿ ಕುಡಿಯಲು ನೀರಿರಲಿಲ್ಲ. ನೆರೆಯ ಹಳ್ಳಿಯಿಂದ ನೀರು ತರಬೇಕಾಯಿತು. ಸೋಮನ ತಂದೆ ತಾಯಿ ಆತನಿಗೆ, ನೋಡಿದೀಯಾ ಸೋಮ, ಊರಿನಲ್ಲಿ ನೀರಿನ ಬರಗಾಲ ಬಂದಿದೆ. ನೀರಿಲ್ಲದೆ ಜನರು ಪರದಾಡುತ್ತಿದ್ದಾರೆ. ನೀನು ಆಗ ನೀರನ್ನು ಪೋಲು ಮಾಡುತ್ತಿದ್ದೆ ಎಂದರು. ಆಗ ಆತನಿಗೆ ತನ್ನ ತಪ್ಪಿನ ಅರಿವಾಯಿತು. ಅಪ್ಪ, ನಾನು ಇನ್ನು ನೀರು ಪೋಲು ಮಾಡುವುದಿಲ್ಲ, ಮಿತವಾಗಿ ಬಳಸುತ್ತೇನೆ ಎಂದು ತನ್ನ ತಂದೆಗೆ ಸೋಮನು ಹೇಳಿದ. ಈ ಕಥೆಯಿಂದ ನಮಗೆ ತಿಳಿಯುವುದೇನೆಂದರೆ, ನೀರನ್ನು ಮಿತವಾಗಿ ಬಳಸಬೇಕು ಮತ್ತು ಮುಂದಿನ ಯುವ ಪೀಳಿಗೆಗೆ ನೀರಿನ ಮಹತ್ವವನ್ನು ತಿಳಿಸಬೇಕು. ಆಗ ಮಾತ್ರ ನಮ್ಮ ಈ ಭೂದೇವಿಯು ಹಚ್ಚ ಹಸುರಿನಿಂದ ಕಂಗೊಳಿಸುತ್ತಾಳೆ. ಜನಜೀವನವೂ ಸಹ ಅಷ್ಟೇ ಸೊಗಸಾಗಿ ಮುಂದುವರಿಯುತ್ತದೆ.